ನಮಸ್ತೆ ವೀಕ್ಷಕರೇ, ನನ್ನ ಇಂದಿನ ರೆಸಿಪಿ ಬಾಯಲ್ಲಿ ನೀರೂರಿಸುವ ಸಿಂಪಲ್ ಆಗಿ ತಯಾರಿಸುವ ನೆಲ್ಲಿಕಾಯಿ ಉಪ್ಪಿನಕಾಯಿ. ಇದು ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಜೀರ್ಣ, ಆಸಿಡಿಟಿ, ಮಲಬದ್ಧತೆ, ಕೊಲೆಸ್ಟ್ರಾಲ್, ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹಕ್ಕೆ ತಂಪು ನೀಡುವುದರೊಂದಿಗೆ ಕಣ್ಣಿನ ದೃಷ್ಟಿ, ಕೂದಲು ಮತ್ತು ಚರ್ಮಕ್ಕೂ ಒಳ್ಳೆಯದು. ಇದರ ಉಪ್ಪಿನಕಾಯಿ ತಯಾರಿಸಲು ನಮಗೆ ಬೇಕು: ಅರ್ಧ ಕೆಜಿ ತೊಳೆದು ಒರೆಸಿ ಸ್ವಲ್ಪ ಹೊತ್ತು ಆರಲು ಗಾಳಿಗೆ ಬಿಟ್ಟ ನೆಲ್ಲಿಕಾಯಿ, 1 ಚಮಚ ವಿನೇಗರ್. ನಾನಿಲ್ಲಿ ವೈಟ್ ವಿನೇಗರ್ ಬಳಸಿದ್ದೇನೆ. ನೀವು ಬೇಕಾದರೆ ಆಪಲ್ ಸಿಡಾರ್ ವಿನೇಗರ್ ಸಹ ಬಳಸಬಹುದು. 15 ಒಣಮೆಣಸಿನಕಾಯಿ, ಖಾರ ಜಾಸ್ತಿ ಇಷ್ಟಪಡುವವರು ತಕ್ಕಂತೆ ಸೇರಿಸಿಕೊಳ್ಳಬಹುದು. 1 ಟೀ ಸ್ಪೂನ್ ಮನೆಯಲ್ಲೇ ಮಾಡಿದ ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಬಿಳಿ ಸಾಸಿವೆ, 1 ಟೇಬಲ್ ಸ್ಪೂನ್ ಚಿಕ್ಕ ಹಸಿರು ಸೋಂಪು, ಅರ್ಧ ಟೀ ಸ್ಪೂನ್ ಮೆಂತ್ಯಕಾಳು, ಅರ್ಧ ಟೀ ಸ್ಪೂನ್ನಷ್ಟು ಇಂಗು, 50 ml ನಷ್ಟು ಎಣ್ಣೆ. ನೀವು ಸಾಸಿವೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಬಹುದು. ಎಣ್ಣೆ ಯಾವುದಾದರೂ ಸರಿ, ಆದರೆ ರಿಫೈನ್ಡ್ ಒಳ್ಳೆಯದಲ್ಲ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸಿದ್ದೇನೆ. ಇನ್ನು ರುಚಿಗೆ 3 ಟೇಬಲ್ ಸ್ಪೂನ್ ಉಪ್ಪು. ರುಚಿ ನೋಡಿಕೊಂಡು ಬೇಕಾದರೆ ನಂತರ ಸೇರಿಸಿಕೊಳ್ಳಬಹುದು. ಈಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಇದಕ್ಕೆ ಮೆಂತ್ಯ, ಸೋಂಪು, ಸಾಸಿವೆ ಹಾಕಿ ಬಿಸಿ ಮಾಡಿ ಕೊನೆಗೆ ಮೆಣಸಿನಕಾಯಿಯನ್ನು ಸೇರಿಸಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋಣ. ತುಂಬ ರೋಸ್ಟ್ ಮಾಡುವುದು ಬೇಡ. ಈಗ ಇದೆಲ್ಲ ತಣ್ಣಗಾಗಲಿ. ಇನ್ನೊಂದು ಬಟ್ಟಲಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಸ್ಟವ್ ಆಫ್ ಮಾಡಿದ ನಂತರ ಅದಕ್ಕೆ ಇಂಗನ್ನು ಸೇರಿಸಿ ಇದು ಪೂರ್ತಿ ತಣ್ಣಗಾಗಲು ಬಿಡೋಣ. ಈಗ ನೆಲ್ಲಿಕಾಯಿಯನ್ನು ನಿಮಗೆ ಇಷ್ಟ ಬಂದ ಆಕಾರಕ್ಕೆ ಕಟ್ ಮಾಡಿಕೊಳ್ಳಬಹುದು. ನಾನಿಲ್ಲಿ 1 ನೆಲ್ಲಿಕಾಯಿಯನ್ನು 4 ರಿಂದ 5 ಹೋಳು ಮಾಡಿದ್ದೇನೆ. ನೆಲ್ಲಿಕಾಯಿ ಹೆಚ್ಚಿಕೊಂಡಾಯಿತು. ಇದನ್ನು ಹುರಿದಿಟ್ಟ ಮಸಾಲೆ ಕೂಡ ಆರಿದೆ. ಇದನ್ನು ಮಿಕ್ಸಿಗೆ ಹಾಕಿ ಜೊತೆಗೆ ಉಪ್ಪು ಸೇರಿಸಿಕೊಂಡು ಪುಡಿ ಮಾಡೋಣ. ಪುಡಿ ತರಿತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ಆಹಾ, ಸೋಂಪು, ಸಾಸಿವೆ, ಮೆಂತ್ಯ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಘಮ ಘಮ ಅಂತಿದೆ. ಈಗ ಹೆಚ್ಚಿಟ್ಟ ನೆಲ್ಲಿಕಾಯಿ ವಿನೇಗರ್ ಸೇರಿಸಿ ಪುಡಿ ಮಾಡಿದ ಮಸಾಲೆಯನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ಎಣ್ಣೆಯೂ ಸಹ ಈಗ ತಣ್ಣಗಾಗಿದೆ. ಇಂಗನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನೆಲ್ಲಿಕಾಯಿಯನ್ನು ಒಂದು ಗಾಜಿನ ಬಾಟಲ್ ಅಥವಾ ಜಾಡುಗೆ ಹಾಕಿ ಅದರ ಮೇಲೆ ಇಂಗಿನ ಎಣ್ಣೆಯನ್ನು ಹಾಕೋಣ. ನೆಲ್ಲಿಕಾಯಿ ಪೂರ್ತಿ ಎಣ್ಣೆಯಲ್ಲಿ ಕವರ್ ಆಗುವಂತೆ ಇದ್ದರೆ ಇದು ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ಈಗ ನಮ್ಮ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ. ಇದು ಮಾಗಿದಂತೆಲ್ಲ ಇದರ ರುಚಿ ಹೆಚ್ಚುತ್ತಾ ಹೋಗುತ್ತದೆ. ತಮಾಷೆ ಎಂದರೆ ಅದು ಮಾಗುವ ಮೊದಲೇ ಉಪ್ಪಿನಕಾಯಿ ಜಾಡಿ ಖಾಲಿಯಾಗಿರುತ್ತದೆ. ನೆನಪಿರಲಿ, ಉಪ್ಪಿನಕಾಯಿ ದೀರ್ಘಕಾಲ ಬಾಳಿಕೆ ಬರಬೇಕಾದರೆ ಅದಕ್ಕಿರುವುದು ಒಂದೇ ನಿಯಮ ಗೊತ್ತಲ್ಲ, ನೀರು ಸೋಕಿಸಬಾರದು. ಸೊ ಇವತ್ತೇ ಮಾಡಿ ಹೀಗಿತ್ತು ಅಂತ ಕಮೆಂಟ್ ಮಾಡಿ. ರುಚಿ ಇಷ್ಟವಾದರೆ ಬೇರೆಯವರಿಗೂ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿಯವರೆಗೆ ರುಚಿಯಾಗಿ ತಿಂದು ಆರೋಗ್ಯವಾಗಿರಿ.